ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಬಸವಣ್ಣಪ್ಪ ಜಕ್ಲಿ ಎಂಬ ರೈತನು ಬಯಲು ಸೀಮೆ ಹಾಗೂ ಬರದ ನಾಡಿನಲ್ಲಿ 1 ಎಕರೆ ಜಮೀನಿನಲ್ಲಿ ಅಡಿಕೆ ಮರಗಳನ್ನು ಬೆಳೆಸಿ ಇತರೆ ಹಲವು ರೈತರಿಗೆ ಮಾದರಿಯಾಗಿದ್ದಾರೆ. ಈ ರೈತನು ದಾವಣಗೆರೆಯಿಂದ 10-20 ವರ್ಷಗಳ ಹಳೆಯ ಅಡಿಕೆ ಮರಗಳಿಂದ ಬೆಟ್ಟಡಿಕೆಗಳನ್ನು ತಂದು ನಾಟಿ ಮಾಡಿ ಸಸಿಗಳನ್ನು ತೆಗೆದು ಅಡಿಕೆ ಮರಗಳನ್ನು ಬೆಳೆಸಿದ್ದು ನಿಜಕ್ಕೂ ಸಾಹಸದ ಕೆಲಸ ಎಂದು ಹೇಳಬಹುದು. ಅಪ್ಪಟ ಬಯಲು ಸೀಮೆ ಹಾಗೂ ಬರದ ನಾಡಿನಲ್ಲಿ ಈ ರೈತನು ತಮ್ಮ 1 ಎಕರೆ ಜಮೀನಿನಲ್ಲಿ 900 ಅಡಿಕೆ ಮರಗಳ ನಡುವೆ ಬಾಳೆ ಗಿಡಗಳು ಹಾಗೂ ಶೇಂಗಾ ಬೆಳೆಗಳನ್ನು ಬೆಳೆದಿದ್ದಾರೆ. ಕೃಷಿ ಎಂದರೆ ಮೂಗು ಮುರಿಯುವ ಇಂದಿನ ಯುವ ಪೀಳಿಗೆ ತಮ್ಮ ಇಳಿ ವಯಸ್ಸಿನಲ್ಲೂ ಬರದ ನಾಡಿನಲ್ಲಿ ಸಮೃದ್ಧವಾಗಿ ಅಡಿಕೆ ಮರಗಳನ್ನು ಬೆಳೆದ ರೈತ ಬಸವಣ್ಣಪ್ಪ ಜಕ್ಲಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನೋಡಿ, ನಾವು ಹಚ್ಚಿವ್ರಿ. ಅವು ಹೆಂಗೆ ಹಚ್ಚಿವಿ ಅಂತಂದ್ರೆ ಬಟ್ಟ ತೊಗೊಂಬಂದಿದ್ವಿ. ದಾವಣಗೆರೆ ಸೈಡ್ 20 ವರ್ಷದ ಬಟ್ಟ. ಆ ಬಟ್ಟ ತೊಗೊಂಡು ಮಡಿ ಮಾಡಿ ನಾವು ಬೆಳೆಸಿದ್ವಿ. ನಾವು ಬೆಳೆಸಿ ಒಂದು 2 ಫೂಟ್ ಎತ್ತರದಿಂದ ನಾವು ಹೊಲದಾಗ ಹಚ್ಚಿವಿ. ಬಾಳೆ, ಅಡಿಕೆ, ಶೇಂಗಾ ಅದ್ರ ನಾವು ತೆಗಿಯಕ್ಕೆ ಹಚ್ಚಿವ್ರಿ. ಈಗ ಅವು ಬಾಳೆ ಇವು ಅಡಿಕೆ ಅವು ಏನ್ರಿ ಒಂದು ಸಾಲು ಮಂದಿ ಭಾಳ ಹೋಗಿದ್ವು. ಅದನ್ನು ತಂದು ಹಚ್ಚಿವಿ. ಭಾಳ ಚೆನ್ನಾಗಿ ಬಂದವು. ಈಗ ಭಾರಿ ಬಂದವು. ಗಿಡ ಮಾತ್ರ ಚಲೋ ಅದಾವು. ಮತ್ತು ನೋಡಿ, ಬಯಲು ಸೀಮೆ ಅಡಿಕೆ ಬೆಳೆಗಿಲ್ಲ ಅಂತಂದ್ರಿ. ಅದಕ್ಕೆ ನಾವು ಬೆಳೆದಿವ್ರಿ ಬಯಲು ಸೀಮೆ. ಮತ್ತು ಆದರೂ ಚೆನ್ನಾಗಿ ಬಂದವ್ರಿ. ಈಗ ಬಸವಣ್ಣಪ್ಪ ಚನ್ನಸಪ್ಪ ಜಕ್ಲಿ, ಸುಗನಹಳ್ಳಿ.